ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೊರ್ಕಸ್ ಚಾನೆಲ್. ಇವತ್ತು ಕಿಡ್ಸ್ ಫ್ರೆಂಡ್ಲಿ ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಪಾಸ್ತಾ ರೆಸಿಪಿನ ತಗೊಂಬಂದಿದ್ದೇನೆ. ತುಂಬ ಈಸಿಯಾಗಿದೆ. ರೆಸಿಪಿ ಶುರು ಮಾಡೋಣ. ಇಲ್ಲಿ ನಾನು ಸಣ್ಣ ಸೈಜ್ನ ವೀಟ್ ಮ್ಯಾಕ್ರೋನಿನ ತಗೊಂಡಿದ್ದೇನೆ. ಇದು ನಾನು ನೀರು ಚೆನ್ನಾಗಿ ಬಾಯ್ಲ್ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕಿಟ್ಟು ಅದರಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಇದು 90% ಕುಕ್ ಆಗೋ ತನಕ ನಾವು ಬೇಯಿಸ್ಕೊಳ್ಬೇಕು. ಈಗ ಇದು ಕರೆಕ್ಟಾಗಿ ಬೆಂದಿದೆ. ಇದನ್ನು ಒಂದು ಸತಿ ನಾವು ನೀರಲ್ಲಿ ತೊಳೆದು ಆನಂತರ ಯೂಸ್ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ. ಈಗ ಒಂದು ಕಡಾಯಿಗೆ ನಾನು ಒಂದು ಸಣ್ಣ ಪೀಸ್ ಬಟರ್ನ ಆ್ಯಡ್ ಮಾಡಿದೆ. ಅದರಲ್ಲಿ ಹೆಚ್ಚಿಟ್ಟಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಹೆಚ್ಚಿಟ್ಟಂಥ ಈರುಳ್ಳಿನ ಸೇರಿಸ್ತಾ ಇದ್ದೇನೆ. ಇದು ಕೂಡ ಲೈಟಾಗಿ ಫ್ರೈ ಆದಾಗ ನಾನು ಸ್ವಲ್ಪ ಕ್ಯಾರೆಟ್ನ ಹಾಕ್ಕೊಂಡೆ, ಸಣ್ಣದಾಗಿ ಹೆಚ್ಚಿದ್ದು. ಆನಂತರ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನಾನು ಹೆಚ್ಚಿಟ್ಟಂತಹ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೇನೆ. ನೀವು ಬೇರೆ ಕಲರ್ ಕ್ಯಾಪ್ಸಿಕಮ್ನು ಕೂಡ ಆ್ಯಡ್ ಮಾಡ್ಬೋದು. ಇದು ಒಳ್ಳೆ ಫ್ಲೇವರ್ನ ಕೊಡ್ತದೆ, ತರಕಾರಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಟೊಮೆಟೊನ ಕಟ್ ಮಾಡಿ ಹಾಕಿದ್ದೇನೆ, ಒಂದು ಸಣ್ಣ ಟೊಮೆಟೊನ ಹಾಕಿದ್ದೇನೆ. ಇದೆಲ್ಲವನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಬೇಯಲಿಕ್ಕೆ ಬಿಡಬೇಕು, ಸ್ವಲ್ಪ ಮುಚ್ಚಿಟ್ಟು ಇದನ್ನು ಬೇಯಲಿಕ್ಕೆ ಬಿಡುವ. ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಈಗ ಇದಕ್ಕೆ ನಾನು ಒಂದು 4 ಚಮಚದಷ್ಟು ಆಗುವಷ್ಟು ಟೊಮೆಟೊ ಕೆಚಪ್ನ ಸೇರಿಸ್ತಾ ಇದ್ದೇನೆ. ಆಮೇಲೆ 4 ಚಮಚದಷ್ಟಾಗುವಷ್ಟು ಮೈನಸ್ನ ಸೇರಿಸ್ತಾ ಇದ್ದೇನೆ. ಈ ಮೈನಸ್ ಮತ್ತು ಕೆಚಪ್ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ನಮ್ಮ ಪಾಸ್ತಾದಲ್ಲಿ ಇದು ಒಳ್ಳೆಯ ಕ್ರೀಮಿ ಟೆಕ್ಸ್ಚರ್ನ ಆ್ಯಡ್ ಮಾಡುತ್ತೆ, ರುಚಿಗೂ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಕುಕ್ ಆಗಿದೆ, ಒಳ್ಳೆ ಕ್ರೀಮಿಯಾಗಿ ಬಂದಿದೆ. ಈಗ ನಾವು ಬೇಯಿಸಿಟ್ಟಂತಹ ಮ್ಯಾಕ್ರೋನಿನ ಇದಕ್ಕೆ ಸೇರಿಸ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ಬೇಕು. ಈಗ ನೋಡಿ, ಕ್ರೀಮಿಯಾಗಿರುವಂತಹ ಪಾಸ್ತಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಈಗ ನಾನು ಸ್ವಲ್ಪ ಒರೆಗ್ಯಾನೋನ ಸೇರಿಸ್ತಾ ಇದ್ದೇನೆ. ಒರೆಗ್ಯಾನೋ ಇಲ್ಲಾಂದರೆ ನೀವು ಪೆಪ್ಪರ್ ಪೌಡರ್ನು ಕೂಡ ಸೇರಿಸ್ಬೋದು. ಇದು ಕೂಡ ಒಳ್ಳೆ ಫ್ಲೇವರ್ನ ಆ್ಯಡ್ ಮಾಡುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದಿಲ್ಲಾಂದರೆ ನೀವು ಕೆಂಪು ಖಾರದ ಪುಡಿನೂ ಸಹ ಸೇರಿಸ್ಬೋದು. ಈಗ ಇದಕ್ಕೆ ಕಡೆಯಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ, ಯಾಕಂದರೆ ಮ್ಯಾಕ್ರೋನಿ ಬೇಯಬೇಕಾದ್ರೆ ಆಲ್ರೆಡಿ ನಾವು ಸ್ವಲ್ಪ ಉಪ್ಪು ಸೇರಿಸಿದ್ದೇವೆ. ಈಗ ನೋಡಿ, ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಎಷ್ಟೊಂದು ಕ್ರೀಮಿಯಾಗಿ ಬಂದಿದೆ. ಕೊನೆಯಲ್ಲಿ ನಾನು ಸ್ವಲ್ಪ ಚೀಸನ್ನು ಸೇರಿಸ್ತಾ ಇದ್ದೇನೆ. ಚೀಸ್ ಇದ್ದರೆ ಸೇರಿಸಿ, ಆದರೆ ಚೀಸ್ ಇಲ್ಲದೆ ಇದೆಲ್ಲ ತುಂಬ ಟೇಸ್ಟಿ ಅನಿಸಲ್ಲ. ಮಕ್ಕಳಿಗೆ ಚೀಸ್ ಹಾಕಿ ಕೊಟ್ಟರೆ ಖುಷಿಯಿಂದ ತಿಂತಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕ್ವಿಕ್ಕಾಗಿ ನಮ್ಮ ಮ್ಯಾಕ್ರೋನಿ ಪಾಸ್ತಾ ರೆಡಿ ಆಯಿತು. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದೆ ಇದೇ ಥರ ಟೇಸ್ಟಿಯಾಗಿರುವಂಥ, ಯಮ್ಮಿ ಆಗಿರುವಂಥ, ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.